Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ's Inquest Current Affairs. This is class number 287. ಇವತ್ತಿನ ತರಗತಿಯಲ್ಲಿ ನಾವು 13ನೇ ಸೆಪ್ಟೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 251, and we appreciate Govardhan, Sindhu, Krishnameni, Roja, Ningu, Naren, Chandamma, Anil, Naveen, Unknown, and many others also have given correct answers. Thank you very much for your participation. With this, let's get into the first article. Karnataka state's longest railway tunnel. So Karnataka ರಾಜ್ಯದ ಅತಿ ಉದ್ದದ ರೈಲ್ವೆ ಸುರಂಗ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ, ಇದರಿಂದ ಆಗ್ತಕ್ಕಂತ ಅಡ್ವಾಂಟೇಜಸ್ ಏನು ಅದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಮ್ಯಾಪ್ ಅಲ್ಲಿ ನಾವು ಕರ್ನಾಟಕ ಮತ್ತು ತಮಿಳುನಾಡು ಎರಡು ರಾಜ್ಯಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕದ ಒಂದು ಪ್ರದೇಶ ಕನಕಪುರ. ಸೊ ಈ ಮ್ಯಾಪ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ ಕನಕಪುರ ಮತ್ತೆ ತಮಿಳುನಾಡಿನ ಒಂದು ಭಾಗವಾಗಿರ್ತಕ್ಕಂಥ ಸೇಲಂ. ಸೊ ಈ ಎರಡು ಪಾಯಿಂಟ್ಸ್ ಏನಿದ್ದಾವೆ, ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ರೈಲ್ವೆ ಮಾರ್ಗದ ಒಂದು ಭಾಗ ಅಂದ್ರೆ 9 ಕಿಲೋಮೀಟರ್ ಸ್ಟ್ರೆಚ್ ಏನಿದೆ, ಸೊ ಅದರಲ್ಲಿ ಟನಲ್ ಅಥವಾ ಸುರಂಗ ಮಾರ್ಗವನ್ನ ಡೆವಲಪ್ ಮಾಡ್ಲಿಕ್ಕೆ ಈಗ ಅನುಮೋದನೆಯನ್ನ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್. ಸೊ ಈ ಒಂದು ಸುರಂಗ ಮಾರ್ಗ ಕಂಪ್ಲೀಟ್ ಆದ ನಂತರ ದಿಸ್ ವಿಲ್ ಬಿ ಕರ್ನಾಟಕಸ್ ಲಾಂಗೆಸ್ಟ್ ರೈಲ್ವೆ ಟನಲ್ ಆಗಿರುತ್ತೆ. ಸೊ ಕರ್ನಾಟಕದ ಅತಿ ಉದ್ದದ ರೈಲ್ವೆ ಸುರಂಗ ಮಾರ್ಗ ಇದಾಗುತ್ತೆ. ಸೊ ಇದು ಯಾವ ಪಾಯಿಂಟ್ಸ್ ನ ಕನೆಕ್ಟ್ ಮಾಡುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದ ಕನಕಪುರ ಮತ್ತು ತಮಿಳುನಾಡಿನ ಸೇಲಂನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಮಾರ್ಗ ಆಗಿರುತ್ತೆ. ಹಾಗಿದ್ರೆ ಈ ಒಂದು ರೈಲ್ವೆ ಟನಲ್ ಮಧ್ಯದಲ್ಲಿ ಯಾವ್ಯಾವ ಪ್ಲೇಸಸ್ ನ ಕನೆಕ್ಟ್ ಮಾಡುತ್ತಂದ್ರೆ ಕನಕಪುರ, ಮಳವಳ್ಳಿ, ಕೊಳ್ಳೇಗಾಲ್, ಯಲಂದೂರ್, ಎರೋಡ್ ಮತ್ತೆ ಸೇಲಂನ ಕನೆಕ್ಟ್ ಮಾಡ್ತಕ್ಕಂತ 9 ಕಿಲೋಮೀಟರ್ಸ್ ಅಂದ್ರೆ 9 ಕಿಲೋಮೀಟರ್ಸ್ ಇರ್ತಕ್ಕಂತ ಒಂದು ಟನಲ್ ಅಥವಾ ಸುರಂಗ ಮಾರ್ಗ ಆಗಿರುತ್ತೆ. ಸೊ ಯಾವಾಗ ಇದು ಟನಲ್ ಆಗಿರುತ್ತೆ, ಸೊ ಇದು ನಮ್ಮ ಒಂದು ಫಾರೆಸ್ಟ್ ಅನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಮತ್ತೆ ಬಯೋಡೈವರ್ಸಿಟಿ ಅಂದ್ರೆ ಜೈವಿಕ ವೈವಿಧ್ಯತೆಯನ್ನ ಕಾಪಾಡ್ಲಿಕ್ಕೆ ಇದು ಅನುಕೂಲ ಆಗುತ್ತೆ. ಕಾರಣ ಏನು ಅಂದ್ರೆ ಯಾವಾಗ ಟನಲ್ ಅಥವಾ ಸುರಂಗ ಇರುತ್ತೆ, ಸೊ ಅಲ್ಲಿ ಪ್ರಾಣಿಗಳು ಸಾಯ್ತಕ್ಕಂತ ಒಂದು ಸಾಧ್ಯತೆ ಬಹಳಷ್ಟು ಕಡಿಮೆ ಆಗ್ತಕ್ಕಂತ ಒಂದು ಅನುಕೂಲ ಆಗುತ್ತೆ. ಸೊ ಈ ಒಂದು ಟನಲ್ ಅನ್ನ ಬೆಂಗಳೂರು ಮೆಟ್ರೋನ ಹೇಗೆ ಡೆವಲಪ್ ಮಾಡಿದ್ರು ಅದೇ ರೀತಿಯ ಮಾಡರ್ನ್ ಟೆಕ್ನಾಲಜಿ ಅಥವಾ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಡೆವಲಪ್ ಮಾಡಲಾಗುತ್ತೆ. ಸೊ ಈ ಒಂದು ಸುರಂಗ ಮಾರ್ಗ ಕಂಪ್ಲೀಟ್ ಆದ ನಂತರ ಕನಕಪುರ ಇಂದ ಸೇಲಂನ ಡಿಸ್ಟೆನ್ಸ್ 62 ಕಿಲೋಮೀಟರ್. ಇಟ್ ಇಸ್ ಸಚ್ ಅ ಲಾಂಗ್ ಡಿಸ್ಟೆನ್ಸ್. ಸೊ 62 ಕಿಲೋಮೀಟರ್ಸ್ ಅಷ್ಟು ಕಡಿಮೆ ಆಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಮೆರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಅಂದ್ರೆ ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣ ಅಂತ ಕರಿತೇವೆ. ಕಡಲು ಅಂದ್ರೆ ಏನು? ನೀರು. ಸೊ ನಮ್ಮ ಒಂದು ನಾಗರಿಕತೆ, ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಎಲ್ಲಿ ನೀರಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ನಾವು ಬಹಳ ಹಿಂದೆ ವಿಟ್ನೆಸ್ ಮಾಡಿರ್ತೇವೆ. ಅದೇ ರೀತಿ ಈವನ್ ಬಿಫೋರ್ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಕೂಡ ನಾವು ಕಡಲುಗಳನ್ನ ವೇರಿಯಸ್ ಪರ್ಪಸಸ್ಗೆ ಬಳಸ್ಕೊಂಡಿರ್ತೀವಿ. ಅದರಲ್ಲಿ ಮೇಜರ್ ಆಗಿ ಟ್ರಾನ್ಸ್ಪೋರ್ಟೇಶನ್ ಅಥವಾ ಟ್ರೇಡ್ ಅಥವಾ ವ್ಯಾಪಾರಕ್ಕಾಗಿ ಬಳಸ್ಕೊಂಡಿದ್ದೇವೆ. ಸೊ ಈ ಒಂದು ಪರಂಪರೆಯನ್ನ ಒತ್ತಿ ಹೇಳಲಿಕ್ಕೆ ಭಾರತ ದೇಶದಲ್ಲಿ ಇವಾಗ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಕಾಂಪ್ಲೆಕ್ಸ್ ಅಥವಾ ಸಂಕೀರ್ಣವನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂದ್ರೆ ಡೆಡಿಕೇಶನ್ ಟು ದ ಲೆಗಸಿ ಆಫ್ ಮೆರಿಟೈಮ್ ಹೆರಿಟೇಜ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಈ ಕಡಲ ಪರಂಪರೆ ಏನಿದೆ, ಸೊ ಆ ಒಂದು ಲೆಗಸಿಯನ್ನ ಒತ್ತಿ ಹೇಳಲಿಕ್ಕೆ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಕಾಂಪ್ಲೆಕ್ಸ್ ಅನ್ನ ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಲೋಥಲ್, ಗುಜರಾತ್ ನಲ್ಲಿ ಬರ್ತಕ್ಕಂಥ ಲೋಥಲ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದಿ ಫಸ್ಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಮಿನಿಸ್ಟ್ರಿ ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಮೆಂಟ್ ಮತ್ತೆ ವಾಟರ್ ವೇಸ್ ಅಂತ ಕರಿತೇವೆ. ಅಂದ್ರೆ ಬಂದರುಗಳು, ಶಿಪ್ಪಿಂಗ್ ಮತ್ತು ಜಲಮಾರ್ಗಗಳ ಸಚಿವಾಲಯದ ವತಿಯಿಂದ ಈ ಒಂದು ಕಾಂಪ್ಲೆಕ್ಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ NMHC ಅಂತ ಕರಿತೇವೆ, ನ್ಯಾಷನಲ್ ಮೆರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅಥವಾ ಈ ಒಂದು ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ ಈಸ್ ಒನ್ ಆಫ್ ದಿ ಸೈಟ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಸಿಂಧೂ ಕಣಿವೆಯ ನಾಗರಿಕತೆಯ ಒಂದು ಪ್ರದೇಶವಾಗಿರ್ತಕ್ಕಂಥ ಗುಜರಾತ್ ನ ಲೋಥಲ್ ನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ.
ಸೊ ಈ ರೀತಿಯ ಕಾಂಪ್ಲೆಕ್ಸ್ ಭಾರತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ರೀಸನ್ ವೈ ಇಟ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಕಾಂಪ್ಲೆಕ್ಸ್ ಇನ್ ಇಂಡಿಯಾ ಟು ಶೋಕೇಸ್ ಇಂಡಿಯಾಸ್ ರಿಚ್ ಅಂಡ್ ಡೈವರ್ಸ್ ಮೆರಿಟೈಮ್ ಹೆರಿಟೇಜ್. ಅಂದ್ರೆ ಭಾರತದ ಶ್ರೀಮಂತ ಮತ್ತು ವೈವಿಧ್ಯಮಯ ಕಡಲ ಪರಂಪರೆಯನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಫೌಂಡೇಶನ್ ಅಥವಾ ಶಂಕುಸ್ಥಾಪನೆ ಅಂತಕ್ಕಂಥದ್ದು ಪ್ರಧಾನ ಮಂತ್ರಿಗಳಿಂದ ಮಾರ್ಚ್ 2019 ಕಂಪ್ಲೀಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಒಂದು ಪ್ರಶ್ನೆನ ಕೇಳ್ತಾ ಇದ್ದೀವಿ. ಡ್ಯಾನ್ಸಿಂಗ್ ಗರ್ಲ್ ಅಂತಕ್ಕಂಥ ಒಂದು ಸ್ಕಲ್ಪ್ಚರ್ ಬ್ರಾನ್ಸ್ ಮೆಟಲ್ ಇಂದ ಮಾಡಿರ್ತಕ್ಕಂಥ ಒಂದು ಸ್ಕಲ್ಪ್ಚರ್ ಆಗಿರುತ್ತೆ. ಸೊ ಈ ಒಂದು ಸ್ಕಲ್ಪ್ಚರ್ ಎಲ್ಲಿ ಸಿಕ್ಕಿತ್ತು ಅಥವಾ ವೇರ್ ಇಟ್ ವಾಸ್ ಫೌಂಡ್ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಏನಿದೆ ಅಥವಾ ಮೆರಿಟೈಮ್ ಗೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಏನಿದೆ ಅದನ್ನ ಡಿಫ್ರೆಂಟ್ ಫೇಸಸ್ ಅಥವಾ ಅನೇಕ ಹಂತಗಳಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಫೇಸ್ 1 ಮತ್ತೆ ಫೇಸ್ 2 ಅಂತ ಕರಿತೇವೆ. ಫೇಸ್ 1 ಅಲ್ಲಿ ಮತ್ತೆ 2 ಸಬ್ ಫೇಸಸ್ ಬರುತ್ತೆ. ಒಂದನ್ನ 1A ಅಂತ ಕರಿತೇವೆ, ಇನ್ನೊಂದನ್ನ 1B ಅಂತ ಕರಿತೇವೆ. ಸೊ 1A ಅಲ್ಲಿ 5 ಗ್ಯಾಲರಿಗಳನ್ನ ಮತ್ತೆ ನೌಕಾ ಗ್ಯಾಲರಿಗಳನ್ನ ಅಥವಾ ನೇವಲ್ ಗ್ಯಾಲರಿಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ 1B ಅಲ್ಲಿ ಲೈಟ್ ಹೌಸ್, 5D ಡೋಮ್ ಥಿಯೇಟರ್ ಮತ್ತೆ ಬಗೀಚಾ ಕಾಂಪ್ಲೆಕ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದೇ ಫೇಸ್ 2 ಅಲ್ಲಿ ಈ ಥೀಮ್ ಪಾರ್ಕ್ಸ್ ಅಂತ ನಾವೇನ್ ಕರಿತೇವೆ ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ಸ್ ಅಂತ ನಾವೇನ್ ಕರಿತೇವೆ. ಸೊ ಈ ರೀತಿಯ ಪಾರ್ಕ್ ಗಳನ್ನ ಅಂತ 2ರಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಮೆಂಟ್ ಅಂಡ್ ವಾಟರ್ ವೇಸ್ ನ ಅಡಿಯಲ್ಲಿ ಸಾಗರ್ ಮಾಲಾ ಪ್ರಾಜೆಕ್ಟ್ ಅಂತ ಬರುತ್ತೆ. ಸೊ ಸಾಗರ್ ಮಾಲಾ ಪ್ರಾಜೆಕ್ಟ್ ನ ಅಡಿಯಲ್ಲಿ ಈ ಒಂದು ಸಂಕೀರ್ಣಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಫೇಸ್ 1 ನಲ್ಲಿ ಬರ್ತಕ್ಕಂಥ 1A ಅಂತ ನಾವು ಕರಿತೀವಲ್ವಾ. ಸೊ ಇದು ಮಾರ್ಚ್ 2024 ಒಳಗೆ ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಹೆರಿಟೇಜ್ ಅಥವಾ ಕಡಲ ಒಂದು ಪರಂಪರೆಯ ಬಗ್ಗೆ ಅಥವಾ ಸಂಕೀರ್ಣಗಳ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕರ್ನಾಟಕ ಗವರ್ನಮೆಂಟ್ ಆರ್ಡರ್ಸ್ ಅಬೋಲಿಷನ್ ಆಫ್ ಆಂಟಿ ಕರಪ್ಷನ್ ಬ್ಯೂರೋ. ಸೊ ಆಂಟಿ ಕರಪ್ಷನ್ ಬ್ಯೂರೋ ಅಂತ ನಾವೇನ್ ಕರಿತಾ ಇದ್ವಿ. ಸೊ ಇದನ್ನ ಹೈಕೋರ್ಟ್ ರದ್ದುಗೊಳಿಸ್ಬೇಕಂತ ಆರ್ಡರ್ಸ್ ಅನ್ನ ಕೊಟ್ಟಿತ್ತು. ಸೊ ಆ ಒಂದು ಆದೇಶದ ಮೇರೆಗೆ ಕರ್ನಾಟಕ ಸರ್ಕಾರ ಈ ಆಂಟಿ ಕರಪ್ಷನ್ ಬ್ಯೂರೋ ಅನ್ನೋದನ್ನ ರದ್ದುಗೊಳಿಸಲಿಕ್ಕೆ ಈಗ ಆರ್ಡರ್ಸ್ ಅನ್ನ ಅಥವಾ ಆದೇಶವನ್ನ ಕೊಟ್ಟಿರುತ್ತೆ. ಸೊ ಕರ್ನಾಟಕ ಗವರ್ಮೆಂಟ್ ಇಶ್ಯೂಡ್ ಅನ್ ಆರ್ಡರ್ ಫಾರ್ ಅಬೋಲಿಷಿಂಗ್ ದಿ ಸ್ಟೇಟ್ ಆಂಟಿ ಕರಪ್ಷನ್ ಬ್ಯೂರೋ. ಅಂದ್ರೆ ರಾಜ್ಯ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ನಾವೇನ್ ಕರಿತೇವೆ. ಸೊ ಅದನ್ನ ರದ್ದುಗೊಳಿಸಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಒಂದು ಆದೇಶವನ್ನ ಹೊರಡಿಸಿರುತ್ತೆ. ಸೊ ಕರ್ನಾಟಕದ ಹೈಕೋರ್ಟ್ ACB ಯನ್ನ ರದ್ದು ಮಾಡಬೇಕು ಅಂತ ಮಿಡ್ ಆಗಸ್ಟ್ ಅಂದ್ರೆ ಆಗಸ್ಟ್ ನ ಮಧ್ಯಭಾಗದಲ್ಲಿ ಈ ಒಂದು ಆದೇಶವನ್ನ ಕೊಟ್ಟಿತ್ತು. ಅವತ್ತು ನಾವು ಈ ಒಂದು ಆರ್ಟಿಕಲ್ ನ ಡಿಸ್ಕಸ್ ಮಾಡಿದ್ವಿ ಕೂಡ. ಸೊ ಈಗ ಕರ್ನಾಟಕ ಸರ್ಕಾರ ಕೂಡ ಇದನ್ನ ರದ್ದು ಮಾಡ್ಲಿಕ್ಕೆ ಆದೇಶವನ್ನ ಕೊಟ್ಟಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಕರ್ನಾಟಕ ಲೋಕಾಯುಕ್ತ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಏನಿದು ಕರ್ನಾಟಕ ಲೋಕಾಯುಕ್ತ ಅಂದ್ರೆ ಇಟ್ ಇಸ್ ದಿ ಆಂಬುಡ್ಸ್ಮನ್ ಇನ್ಸ್ಟಿಟ್ಯೂಷನ್ ಫಾರ್ ದಿ ಆಫ್ ದಿ ಇಂಡಿಯನ್ ಸ್ಟೇಟ್ ಆಫ್ ಕರ್ನಾಟಕ. ಅಂದ್ರೆ ಆಂಬುಡ್ಸ್ಮನ್ ಅಂದ್ರೆ ಕುಂದು ಕೊರತೆಗಳನ್ನ ಒಂದು ವಿಲೇವಾರಿ ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಂತ ಕರಿತೇವೆ. ಸೊ ಕರ್ನಾಟಕ ರಾಜ್ಯದ ಆಂಬುಡ್ಸ್ಮನ್ ಸಂಸ್ಥೆಯಾಗಿ ನಾವು ಕರ್ನಾಟಕ ಲೋಕಾಯುಕ್ತ ಅಂತ ಕರಿತೇವೆ. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರೆ 1984ರಲ್ಲಿ 1984 ಅಲ್ಲಿ ಇದು ಸ್ಥಾಪನೆ ಆಗುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಇನ್ವೆಸ್ಟಿಗೇಟಿಂಗ್ ಅಂಡ್ ರಿಪೋರ್ಟಿಂಗ್ ಆನ್ ಕರಪ್ಷನ್ ಇನ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ. ಅಂದ್ರೆ ಕರ್ನಾಟಕ ಸರ್ಕಾರದ ಮಟ್ಟದಲ್ಲಿ ಭ್ರಷ್ಟಾಚಾರಗಳ ಬಗ್ಗೆ ತನಿಖೆ ಮಾಡ್ತಕ್ಕಂಥದ್ದು ಮತ್ತೆ ಅದರ ಬಗ್ಗೆ ವರದಿ ಮಾಡ್ತಕ್ಕಂಥದ್ದು ಲೋಕಾಯುಕ್ತದ ಒಂದು ಪ್ರಮುಖವಾದ ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಅಂಡ್ ಟು ರೆಡ್ರೆಸ್ ಪಬ್ಲಿಕ್ ಗ್ರಿವೆನ್ಸಸ್ ರಿಲೇಟೆಡ್ ಟು ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯೀಸ್. ಅಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕುಂದು ಕೊರತೆಗಳಿದ್ರೆ ಅದನ್ನ ಪರಿಹಾರ ಮಾಡ್ತಕ್ಕಂಥದ್ದು ಕರ್ನಾಟಕ ಲೋಕಾಯುಕ್ತದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಸೊ ಇನ್ 1966 ಅಂದ್ರೆ 1966ರಲ್ಲಿ ರಿಪೋರ್ಟ್ ಬೈ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅಂದ್ರೆ ಒಂದು ಆಡಳಿತ ಸುಧಾರಣಾ ಆಯೋಗ ಒಂದು ವರದಿಯನ್ನ ಕೊಟ್ಟಿರುತ್ತೆ. ಆ ಒಂದು ವರದಿಯ ಪ್ರಕಾರ ಫೆಡರಲ್ ಲೆವೆಲ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲನ್ನ ಡೆವಲಪ್ ಮಾಡಬೇಕು. ಅದಾದ್ಮೇಲೆ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತವನ್ನ ಡೆವಲಪ್ ಮಾಡ್ಬೇಕಂತ ಒಂದು ವರದಿಯನ್ನ ಕೊಟ್ಟಿರುತ್ತೆ. ಆ ಒಂದು ವರದಿಯ ಮೇರೆಗೆ ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತಗಳನ್ನ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ ಅಂತಕ್ಕಂಥ ಒಂದು ಸಂಸ್ಥೆಗಳನ್ನ ಹುಟ್ಟು ಹಾಕ್ತಾರೆ. ಹಾಗಿದ್ರೆ ಲೋಕಾಯುಕ್ತರನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಪವರ್ಸ್ ಯಾರಿರುತ್ತೆ ಅಥವಾ ಅವರ ನೇಮಕಾತಿ ಮತ್ತು ಅವ್ರಿಗಿರ್ತಕ್ಕಂಥ ಅಧಿಕಾರಗಳು ಏನು ಅಂತ ನಾವು ನೋಡೋದಾದ್ರೆ ಆಸ್ ಪರ್ ಕರ್ನಾಟಕ ಲೋಕಾಯುಕ್ತ ಆಕ್ಟ್ 1984 ಅಂದ್ರೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1984 ಪ್ರಕಾರ
ಲೋಕಾಯುಕ್ತ ಅಂತಕ್ಕಂಥವ್ರು ಯಾವ ರೀತಿಯ ಒಂದು ಎಲಿಜಿಬಿಲಿಟಿಯನ್ನ ಹೊಂದಿರಬೇಕಾಗಿತ್ತು ಅಂದ್ರೆ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂದ್ರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ರೆ ಅವರನ್ನ ಲೋಕಾಯುಕ್ತರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು, ಅಥವಾ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಇಂಡಿಯಾ ಅಂದ್ರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಹುದ್ದೆಯನ್ನ ಅವರು ಹೊಂದಿದ್ರೆ ಅವರನ್ನ ಲೋಕಾಯುಕ್ತರನ್ನಾಗಿ ಆಯ್ಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಈ ಒಂದು ಪದ್ಧತಿಯನ್ನ 2015ರಲ್ಲಿ ತಿದ್ದುಪಡಿ ಮಾಡ್ತಾರೆ, ಅಮೆಂಡ್ಮೆಂಟ್ ಮಾಡ್ತಾರೆ. ಸೊ 2015ರಲ್ಲಿ ಏನಂತ ಚೇಂಜ್ ಆಗುತ್ತಂದ್ರೆ ಎನಿ ಪರ್ಸನ್ ಹೂ ಹ್ಯಾಸ್ ಹೆಲ್ಡ್ ದಿ ಪೋಸ್ಟ್ ಆಫ್ ಜಡ್ಜ್ ಆಫ್ ಹೈಕೋರ್ಟ್ ಫಾರ್ ದ ಪೀರಿಯಡ್ ಆಫ್ 10 years ಅಂದ್ರೆ 10 ವರ್ಷಗಳ ಅವಧಿಗೆ ಹೈಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗಳನ್ನ ಹೊಂದಿದ್ರೆ ಅವರನ್ನ ಲೋಕಾಯುಕ್ತರನ್ನಾಗಿ ಆಯ್ಕೆ ಮಾಡಬಹುದು, ಅಥವಾ 5 years ಇನ್ ಕೇಸ್ ಆಫ್ ಉಪಲೋಕಾಯುಕ್ತ ಅಂದ್ರೆ ಇದೇ ಹುದ್ದೆಯನ್ನ 5 ವರ್ಷಗಳ ಅವಧಿಗೆ ಹೊಂದಿದ್ದರೆ ಸೊ ಅವರನ್ನ ಉಪಲೋಕಾಯುಕ್ತರನ್ನಾಗಿ ಆಯ್ಕೆ ಮಾಡಬಹುದು ಅಂತಕ್ಕಂಥ ತಿದ್ದುಪಡಿಯನ್ನ 2015ರಲ್ಲಿ ಮಾಡಲಾಗುತ್ತೆ. ಹಾಗಿದ್ರೆ ಲೋಕಾಯುಕ್ತರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಯಾರಿಗಿರತ್ತಂದ್ರೆ ಆ ಒಂದು ರಾಜ್ಯದ ಗವರ್ನರ್ ಅಥವಾ ರಾಜ್ಯಪಾಲರಿಗಿರತ್ತೆ. ಸೊ ಅವರು ಇಂಡಿಪೆಂಡೆಂಟ್ ಆಗಿ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಅಥಾರಿಟಿ ಇರೋದಿಲ್ಲ. ಆಯ್ಕೆ ಮಾಡುವುದಕ್ಕಿಂತ ಮುಂಚೆ ಹಿ ಹ್ಯಾಸ್ ಟು ಕನ್ಸಲ್ಟ್ ಚೀಫ್ ಮಿನಿಸ್ಟರ್ಸ್ ಅಂದ್ರೆ ಮುಖ್ಯಮಂತ್ರಿಗಳ ಸಲಹೆಯನ್ನ ಅವರು ತೆಗೆದುಕೊಳ್ಬೇಕಾಗಿರುತ್ತೆ. ಮುಖ್ಯಮಂತ್ರಿಗಳು ಸಲಹೆಯನ್ನ ಕೊಡುವುದಕ್ಕಿಂತ ಮುಂಚೆ ಬೇರೆಯವ್ರನ್ನ ಕನ್ಸಲ್ಟ್ ಮಾಡ್ತಾರೆ. ಯಾರನ್ನ? ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕನ ಕನ್ಸಲ್ಟ್ ಮಾಡ್ತಾರೆ, ಚೇರ್ಮನ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಅದಾದ್ಮೇಲೆ ಲೀಡರ್ಸ್ ಆಫ್ ಆಪೋಸಿಷನ್. ಸೊ ಈ ರೀತಿ ಅನೇಕ ಒಂದು ವ್ಯಕ್ತಿಗಳನ್ನ ಕನ್ಸಲ್ಟ್ ಮಾಡಿದ ನಂತರ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಆ ಒಂದು ಸಲಹೆಯ ಮೇರೆಗೆ ರಾಜ್ಯಪಾಲರು ಲೋಕಾಯುಕ್ತರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಹಾಗಿದ್ರೆ ಲೋಕಾಯುಕ್ತಗೆ ಇರ್ತಕ್ಕಂಥ ಪವರ್ಸ್ ಏನು ಅಂದ್ರೆ ಟು ಇನ್ವೆಸ್ಟಿಗೇಟ್ ಕೇಸಸ್ ಇನ್ ರಿಲೇಷನ್ ಟು ದ ಚೀಫ್ ಮಿನಿಸ್ಟರ್ಸ್ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕರಪ್ಷನ್ ಚಾರ್ಜಸ್ ಇದ್ರೆ ಅದನ್ನ ತನಿಖೆ ಮಾಡ್ತಕ್ಕಂಥ ಅಧಿಕಾರ ಲೋಕಾಯುಕ್ತಕ್ಕಿರುತ್ತೆ. ಬರೀ ಚೀಫ್ ಮಿನಿಸ್ಟರ್ ಅಲ್ಲ, ಬೇರೆ ಮಿನಿಸ್ಟರ್ಸ್ ಅಥವಾ ಎಲ್ಲ ಸಚಿವರ ಬಗ್ಗೆ ಅವರು ಎನ್ಕ್ವೈರಿ ಮಾಡ್ತಕ್ಕಂಥ ಒಂದು ಅಥಾರಿಟಿ ಇರುತ್ತೆ. ಅದಾದ್ಮೇಲೆ ಮೆಂಬರ್ಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ ಅಥವಾ ರಾಜ್ಯ ವಿಧಾನ ಮಂಡಲದ ಸದಸ್ಯರು ಮತ್ತು ಎಲ್ಲಾ ಸರ್ಕಾರಿ ನೌಕರರು ಅಂದ್ರೆ ಆಲ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಕರಪ್ಷನ್ ಚಾರ್ಜಸ್ ಇದ್ರೆ ಅದನ್ನ ಎನ್ಕ್ವೈರ್ ಮಾಡ್ತಕ್ಕಂಥ ಒಂದು ಅಧಿಕಾರ ಲೋಕಾಯುಕ್ತಕ್ಕೆ ಕೊಟ್ಟಿರ್ತಾರೆ. ಸೊ ಈ ಒಂದು ಇನ್ವೆಸ್ಟಿಗೇಷನ್ ಪವರ್ಸ್ ಎಲ್ಲಿಂದ ಬಂದಿರುತ್ತಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಅಂದ್ರೆ ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ವತಿಯಿಂದ ಇವ್ರಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಪವರ್ಸ್ ಬಂದಿರುತ್ತೆ. ಬಟ್ ಈ ಒಂದು ಲೋಕಾಯುಕ್ತಗೆ ಕೊಟ್ಟಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಪವರ್ಸ್ ಅನ್ನ ಆಂಟಿ ಕರಪ್ಷನ್ ಬ್ಯೂರೋಗೆ ಶಿಫ್ಟ್ ಮಾಡಲಾಗಿತ್ತು. ಈಗ ಆಂಟಿ ಕರಪ್ಷನ್ ಬ್ಯೂರೋನ ಅಬಾಲಿಷ್ ಮಾಡಿ ಮತ್ತೆ ಲೋಕಾಯುಕ್ತಗೆ ಇದ್ದಂತಹ ಎಲ್ಲ ಪವರ್ಸ್ ಅನ್ನ ಈಗ ಕರ್ನಾಟಕ ಸರ್ಕಾರ ಮತ್ತು ಹೈಕೋರ್ಟ್ ನ ಆದೇಶದ ಮೇರೆಗೆ ನೀಡಲಾಗ್ತಾ ಇದೆ. ಹಾಗಿದ್ರೆ ಮಾಜಿ ಲೋಕಾಯುಕ್ತರು ಅಂದ್ರೆ ಈ ಒಂದು ಲೋಕಾಯುಕ್ತರಾಗಿ ಸರ್ವ್ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅನ್ನೋದನ್ನ ಕಂಪ್ಲೀಟ್ ಲಿಸ್ಟ್ ಅನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಪ್ರೆಸೆಂಟ್ ಅಂದ್ರೆ ಪ್ರಸ್ತುತವಾಗಿ BS ಪಟೇಲ್ ರವರು 15ನೇ ಜೂನ್ 2022ರಂದು ಕರ್ನಾಟಕದ ಲೋಕಾಯುಕ್ತರ ಆಗಿ ಆಯ್ಕೆ ಆಗಿರ್ತಾರೆ. So with this we have come to the fourth article. This is about CSR, Kargil Ignited Minds Project. CSR ಅಂದ್ರೆ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಸಲುವಾಗಿ ಕಾರ್ಗಿಲ್ ಇಗ್ನೈಟೆಡ್ ಮೈಂಡ್ಸ್ ಅಂತಕ್ಕಂಥ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಗಿಲ್ ಇಗ್ನೈಟೆಡ್ ಮೈಂಡ್ಸ್ ಅಂತಕ್ಕಂಥ ಒಂದು ಯೋಜನೆಯನ್ನ ಯಾರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ. ಸೊ ಅವರಿಗೆ CSR ಪ್ರಾಜೆಕ್ಟ್ಸ್ ಅಂತ ನಾವು ಕರಿತೇವೆ. ಅಂದ್ರೆ ಆ ಒಂದು ಕಂಪನಿಯ ಪ್ರಾಫಿಟ್ ಏನಿರುತ್ತೆ ಸೊ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಸಮಾಜ ಸೇವೆಗೆ ಅವರು ಮುಡಿಪಾಗಿರ್ಬೇಕು ಅಥವಾ ಖರ್ಚು ಮಾಡ್ಬೇಕಂತಕ್ಕಂಥ ಒಂದು ನಿಯಮ ಇರುತ್ತೆ. ಸೊ ಆ ಒಂದು ನಿಯಮದ ಆಧಾರದ ಮೇಲೆ ಇವರು ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಜೆಕ್ಟ್ ನ ನಾವೇನಂತ ಕರಿತೇವೆ ಅಂದ್ರೆ ಕಾರ್ಗಿಲ್ ಇಗ್ನೈಟೆಡ್ ಮೈಂಡ್ಸ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಹೆಲ್ಪ್ ಇನ್ ಪ್ರಿಪೇರಿಂಗ್ 50 girl students for various national level engineering and medical entrance examinations. ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ 50 ಹೆಣ್ಣು ವಿದ್ಯಾರ್ಥಿನಿಯರಿಗೆ ಈ ಒಂದು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳಿಗೆ ಉಚಿತವಾಗಿ ತರಬೇತಿಯನ್ನ ನೀಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಮಹಿಳೆಯರ ಸಬಲೀಕರಣ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅವ್ರಿಗೊಂದು ಪ್ರಿಲಿಮಿನರಿ ಟೆಸ್ಟ್ ಮತ್ತೆ ಸಂದರ್ಶನ ಅಥವಾ ಇಂಟರ್ವ್ಯೂ ಮಾಡೋದ್ರ ಮುಖಾಂತರ 50 ಹೆಣ್ಣು ವಿದ್ಯಾರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್
ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಥವಾ ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರ, ಇದನ್ನ ಪ್ರಯಾಸ್ ಅಂತ ಕರಿತೇವೆ. ಸೊ ನಮಗೆ ಪರೀಕ್ಷೆಯಲ್ಲಿ ಪ್ರಯಾಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳ್ತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಉತ್ತರವನ್ನ ನಾವು ಪಡ್ಕೊಳ್ತಾ ಬರೋಣ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಥವಾ ಈ ಒಂದು ಆರಂಭಿಕ ಮಧ್ಯಸ್ಥಿಕೆ ಕೇಂದ್ರ ಅಂತ ಕರಿತೇವೆ. ಸೊ ಈ ಒಂದು ಮಧ್ಯಸ್ಥಿಕೆ ಕೇಂದ್ರವನ್ನ ನಾವು ಪ್ರಯಾಸ್ ಅಂತ ಕರಿತೇವೆ. ಸೊ ಇದನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ ಆರ್ಮಿ ಹಾಸ್ಪಿಟಲ್ಸ್, ಅಂದ್ರೆ ನಮ್ಮ ಒಂದು ಸೇನೆಗೆ ಸಂಬಂಧಪಟ್ಟಂತೆ ಹಾಸ್ಪಿಟಲ್ ಏನಿರುತ್ತೆ, ಸೊ ಅಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಪ್ರಯಾಸ್ ಅಂತ ಕರಿತೇವೆ. ಸೊ ಇದನ್ನ ಯಾವ ಆರ್ಮಿ ಹಾಸ್ಪಿಟಲ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ನವದೆಹಲಿಯಲ್ಲಿ ಇರ್ತಕ್ಕಂಥ ಆರ್ಮಿ ಹಾಸ್ಪಿಟಲ್ ಅಲ್ಲಿ ಪ್ರಯಾಸ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಪ್ರಮುಖವಾದ ಉದ್ದೇಶವೇನು ಅಂದ್ರೆ ಟು ಅಲಿವಿಯೇಟ್ ದಿ ಸಫರಿಂಗ್ ಅಂಡ್ ಇನ್ಸ್ಟಿಲ್ ಕಾನ್ಫಿಡೆನ್ಸ್ ಇನ್ ಪೇಷಂಟ್ಸ್ ಇನ್ ಡೀಲಿಂಗ್ ವಿತ್ ಡಿಫ್ರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ಸ್, ಅಂದ್ರೆ ಈ ಒಂದು ವಿಕಲಾಂಗಗಳು ಅಂತ ನಾವೇನ್ ಕರಿತೀವಿ ಅಥವಾ ವಿಶೇಷ ಚೇತನರು ಅಂತ ನಾವೇನ್ ಕರಿತೇವೆ, ಅದಾದ್ಮೇಲೆ ಈ ಒಂದು ಬುದ್ಧಿಮಾಂದ್ಯ ಮಕ್ಕಳು ಅಂತ ನಾವೇನ್ ಕರಿತೇವೆ. ಸೊ ಅವರಿಗೆ ಸಂಬಂಧಪಟ್ಟಂತ ಪೋಷಕರು ಏನಿರ್ತಾರೆ ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬತಕ್ಕಂತ ಕೆಲಸವನ್ನ ಮಾಡ್ತಕ್ಕಂತ ಒಂದು ಪ್ರೋಗ್ರಾಮ್ ಅನ್ನ ನಾವು ಪ್ರಯಾಸ್ ಅಂತ ಕರಿತೇವೆ. ಸೊ ಇಲ್ಲಿ ಮಿಲಿಟರಿಯಲ್ಲಿ ಇರ್ತಕ್ಕಂತ ಆ ರೀತಿಯ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನ ತುಂಬತಕ್ಕಂತ ಕೆಲಸವನ್ನ ಪ್ರಯಾಸ್ ಇನಿಷಿಯೇಟಿವ್ ಅಲ್ಲಿ ಮಾಡ್ತಾರೆ. So children of armed forces personnel up to 6 years of age suffering from autism, cerebral palsy, sleep and language delay. ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ನಮ್ಮ ಒಂದು ಸೇನೆ ಸಿಬ್ಬಂದಿಯಲ್ಲಿರ್ತಕ್ಕಂಥ ಅವರ ಮಕ್ಕಳು ಅಂದ್ರೆ ಅವರ ವಯಸ್ಸು 6 ವರ್ಷಕ್ಕಿಂತ ಕಡಿಮೆ ಆಗಿರ್ಬೇಕು. ಸೊ ಅವ್ರಿಗೆ ಕೆಲವೊಂದು ಕಾಯಿಲೆಗಳು ಆಟಿಸಮ್ ಅಂತ ಕರಿತೇವೆ, ಸೆರೆಬ್ರಲ್ ಪಾಲ್ಸಿ ಅಂತ ಕರಿತೇವೆ. ಸೊ ಅವ್ರಿಗೆ ನಿದ್ರಾಹೀನತೆ ಮತ್ತೆ ಭಾಷೆಯನ್ನ ಮಾತಾಡ್ತಕ್ಕಂಥ ಒಂದು ವಿಳಂಬ ಇರುತ್ತೆ. ಸೊ ಈ ರೀತಿಯ ಎಲ್ಲ ವಿಳಂಬಗಳು, ಅದರ ಜೊತೆಗೆ ವಿಶೇಷ ಚೇತನರಿದ್ದರೆ ಸೊ ಆ ಒಂದು ಮಕ್ಕಳನ್ನ ಈ ಕಾರ್ಯಕ್ರಮದ ಅಡಿಯಲ್ಲಿ ಆಯ್ಕೆ ಮಾಡಲಾಗುತ್ತೆ. ಸೊ ಇದೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಆಗಿರುತ್ತೆ, ಅಂದ್ರೆ ಬಹು ಶಿಸ್ತಿನ ಒಂದು ವಿಧಾನವಾಗಿರುತ್ತೆ. ಸೊ ಇದರಲ್ಲಿ ಮಕ್ಕಳ ಒಂದು ಕೆಪಾಸಿಟಿ ಏನಿರುತ್ತೆ ಅಂದ್ರೆ ಅವರ ಸಾಮರ್ಥ್ಯ ಏನಿರುತ್ತೆ ಅದನ್ನ ಹೆಚ್ಚು ಮಾಡ್ತಕ್ಕಂತ ಎಲ್ಲಾ ಪ್ರಯತ್ನಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡಲಾಗುತ್ತೆ. So with this we are come to the 6th article. This is about ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ 2022 ಅಥವಾ ವಿಶ್ವ ಕೌಶಲ್ಯ ಸ್ಪರ್ಧೆ 2022. ಈ ಒಂದು ಕೌಶಲ್ಯ ಸ್ಪರ್ಧೆಯಲ್ಲಿ ಭಾರತೀಯರು ಕೂಡ ವಿಜೇತರಾಗಿರ್ತಾರೆ. ಅವ್ರು ಯಾರು, ಯಾವ ಒಂದು ಇನಿಷಿಯೇಟಿವ್ಗೆ ಅವರು ಆಯ್ಕೆ ಆಗಿದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಲಿಖಿತ್ ವೈಪಿ ಅಂತ ಕರಿತೇವೆ. ಸೊ ಇವರು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಅಥವಾ ಸ್ಪರ್ಧೆ 2022 ಏನಿತ್ತು ಸೊ ಅದರಲ್ಲಿ ಆಯ್ಕೆ ಆಗಿರ್ತಾರೆ. ಸೊ ಏನಕ್ಕೆ ಆಯ್ಕೆ ಆಗಿರ್ತಾರೆ ಅಂದ್ರೆ ಪ್ರೋಟೋಟೈಪ್ ಮಾಡೆಲಿಂಗ್, ಅಂದ್ರೆ ಸ್ಕಿಲ್ ಅಥವಾ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೋಟೋಟೈಪ್ ಮಾಡೆಲಿಂಗ್ ಮಾಡಿರ್ತಾರೆ. ಆ ಒಂದು ಮಾಡೆಲಿಂಗ್ ನ ಸಲುವಾಗಿ ಲಿಖಿತ್ ಅನ್ನೋರನ್ನ ವರ್ಲ್ಡ್ ಸ್ಕಿಲ್ ಸ್ಪರ್ಧೆ ಅಥವಾ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ 2022 ಅಲ್ಲಿ ಆಯ್ಕೆ ಮಾಡಿರ್ತಾರೆ. So he has also won India's national skill competition, India Skills 2021. ಅಂದ್ರೆ ಕಳೆದ ವರ್ಷ 2021ರಲ್ಲಿ ಭಾರತ ದೇಶದಲ್ಲಿ ಆಯೋಜನೆ ಆಗಿರ್ತಂತಹ ರಾಷ್ಟ್ರೀಯ ಕೌಶಲ್ಯ ಸ್ಪರ್ಧೆಯಲ್ಲೂ ಕೂಡ ಇವರು ಬಹುಮಾನವನ್ನ ಗೆದ್ದಿರ್ತಾರೆ. ಹಾಗಿದ್ರೆ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆಫ್ ಸ್ಕಿಲ್ಡ್ ಯೂತ್ ಬಿಟ್ವೀನ್ ಮೆಂಬರ್ ಕಂಟ್ರೀಸ್ ಆಫ್ ವರ್ಲ್ಡ್ ಸ್ಕಿಲ್ ಇಂಟರ್ನ್ಯಾಷನಲ್. ಅಂದ್ರೆ ಈ ಒಂದು ವರ್ಲ್ಡ್ ಸ್ಕಿಲ್ ಇಂಟರ್ನ್ಯಾಷನಲ್ ಏನಿದೆ ಅದರಲ್ಲಿ ಇರ್ತಕ್ಕಂಥ ಮೆಂಬರ್ ಕಂಟ್ರೀಸ್ ಅಂದ್ರೆ ಸದಸ್ಯ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಈ ಒಂದು ಯುವಕರು ಏನಿರ್ತಾರೆ ಅವರ ಮಧ್ಯೆ ಇರ್ತಕ್ಕಂಥ ಒಂದು ಸ್ಪರ್ಧೆಯನ್ನ ನಾವು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಅಂತ ಕರಿತೇವೆ. ಸೊ ಈ ಒಂದು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ನ ಸಲುವಾಗಿ ದಿ ವರ್ಲ್ಡ್ ಸ್ಕಿಲ್ ಇಂಡಿಯಾ ಆಫ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂಡರ್ ದಿ ಏಜಿಸ್ ಆಫ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟರ್ಪ್ರಿನಿಯರ್ಶಿಪ್, ಅಂದ್ರೆ ಭಾರತ ದೇಶದ ಈ ಒಂದು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದ ಸಲುವಾಗಿ ಇಟ್ ಈಸ್ ಅನ್ ಇಂಪ್ಲಿಮೆಂಟಿಂಗ್ ಬಾಡಿ ಆಫ್ ಕಂಡಕ್ಟಿಂಗ್ ಸ್ಕಿಲ್ ಕಾಂಪಿಟೇಷನ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಈ ಒಂದು ಕೌಶಲ್ಯ ಸ್ಪರ್ಧೆಗಳನ್ನ ಏರ್ಪಡಿಸ್ತಕ್ಕಂಥ ಒಂದು ನೋಡಲ್ ಏಜೆನ್ಸಿ ಅಥವಾ ಒಂದು ಇಂಪ್ಲಿಮೆಂಟಿಂಗ್ ಬಾಡಿ ಆಗಿರುತ್ತೆ. ಸೊ ಇದರ ಪ್ರಕಾರ ಈ ಒಂದು ಇಂಟರ್ನ್ಯಾಷನಲ್ ಸ್ಕಿಲ್ ಕಾಂಪಿಟೇಷನ್ ಏನಿರುತ್ತೆ ಸೊ ಅದರಲ್ಲಿ ಭಾರತ ದೇಶದವರು ಕೂಡ ಭಾಗಿಯಾಗಿರ್ತಾರೆ. So with this we have come to the 7th article. This is about AIIA launches Ayurveda Day Program 2022. So AIIA ವತಿಯಿಂದ ಈ ಆಯುರ್ವೇದ ದಿನ 2022 ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗಿರುತ್ತೆ. ಸೊ ಅದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ.
ಸೊ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದವನ್ನ ನಾವು AIIA ಅಂತ ಕರಿತೇವೆ. ಸೊ ಇದು ಆಯುರ್ವೇದ ಡೇ 2020 ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿರುತ್ತೆ. ಸೊ ಇದು 6 ವಾರಗಳ ಅವಧಿಗೆ ನಡೀತಕ್ಕಂತ ಒಂದು ಕಾರ್ಯಕ್ರಮವಾಗಿರುತ್ತೆ. ಇಟ್ ಇಸ್ ನಾಟ್ ಜಸ್ಟ್ ಒನ್ ಡೇ ಪ್ರೋಗ್ರಾಮ್, 6 ವಾರಗಳು ಅಥವಾ 6 ವೀಕ್ಸ್ ನಡೀತಕ್ಕಂತ ಒಂದು ಸ್ಪರ್ಧೆ ಆಗಿರುತ್ತೆ ಅಥವಾ ಒಂದು ಇವೆಂಟ್ ಆಗಿರುತ್ತೆ. ಸೊ ಇದು 23ನೇ ಅಕ್ಟೋಬರ್ ವರೆಗೂ ನಡೆಯುತ್ತೆ. ಯಾವಾಗ ಸ್ಟಾರ್ಟ್ ಆಗಿತ್ತು ಅಂದ್ರೆ 12ನೇ ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗಿ 23ನೇ ಅಕ್ಟೋಬರ್ ವರೆಗೂ ನಡೀತಕ್ಕಂತ ಒಂದು ವೀಕ್ ಆಗಿರುತ್ತೆ. ಸೊ ಈ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಏನಿದೆ, ಇಟ್ ಹಸ್ ಚೂಸನ್ ನೋಡಲ್ ಏಜೆನ್ಸಿ ಫಾರ್ ಡ್ರೈವಿಂಗ್ ದಿ ಮಿನಿಸ್ಟ್ರಿ ಆಫ್ ಆಯುಷ್ ಮ್ಯಾಂಡೇಟ್ ಫಾರ್ ಆಯುರ್ವೇದ ಡೇ ದಿಸ್ ಇಯರ್. ಅಂದ್ರೆ ಈ ವರ್ಷದ ಈ ಒಂದು ಆಯುರ್ವೇದ ದಿನ ಏನಿದೆ, ಆ ಒಂದು ಆಯುರ್ವೇದ ದಿನದ ಆಯುಷ್ ಸಚಿವಾಲಯದ ಆದೇಶವನ್ನು ಚಾಲನೆ ಮಾಡ್ಲಿಕ್ಕೆ ಈ ಒಂದು ಆಯುರ್ವೇದ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಆಸ್ ಅ ನೋಡಲ್ ಏಜೆನ್ಸಿ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತಂದ್ರೆ ಹರ್ ದಿನ್ ಹರ್ ಘರ್ ಆಯುರ್ವೇದ, ಅಂದ್ರೆ ಪ್ರತಿದಿನ ಪ್ರತಿ ಮನೆಯಲ್ಲೂ ಆಯುರ್ವೇದ ಅಂತಕ್ಕಂಥ ಒಂದು ಥೀಮ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಆಯುಷ್ ಸೆಲೆಬ್ರೇಟ್ಸ್ ಆಯುರ್ವೇದ ಡೇ ಆನ್ ಧನ್ವಂತ್ರಿ ಜಯಂತಿ ದಿಸ್ ಇಯರ್ ಆನ್ 23rd ಅಕ್ಟೋಬರ್. ಅಂದ್ರೆ ಆಯುಷ್ ಸಚಿವಾಲಯವು ಪ್ರತಿ ವರ್ಷ ಧನ್ವಂತ್ರಿ ಜಯಂತಿ ಏನ್ ಬರುತ್ತೆ, ಧನ್ವಂತ್ರಿ ಜಯಂತಿ ಅಕ್ಟೋಬರ್ 23ರಂದು ಬರುತ್ತೆ. ಸೊ ಆ ಒಂದು ದಿನದಂದು ಆಯುರ್ವೇದ ದಿನವನ್ನ ಆಚರಣೆ ಮಾಡಲಾಗುತ್ತೆ. So with this we have come to the 8th article. This is about ವರ್ಲ್ಡ್ ಫಸ್ಟ್ ಏಡ್ ಡೇ ಅಥವಾ ವಿಶ್ವ ಪ್ರಥಮ ಚಿಕಿತ್ಸೆ ದಿನ. ಈ ಒಂದು ದಿನವನ್ನ ಪ್ರತಿ ವರ್ಷ 11ನೇ ಸೆಪ್ಟೆಂಬರ್ ಆಚರಣೆ ಮಾಡಲಾಗುತ್ತೆ. ಐ ಮೀನ್ ವರ್ಲ್ಡ್ ಫಸ್ಟ್ ಏಡ್ ಡೇ ಕರೆಂಟ್ ಇಯರ್ ಸೆಲೆಬ್ರೇಷನ್ ಇಸ್ 10th ಸೆಪ್ಟೆಂಬರ್. ಅಂದ್ರೆ ಇದು ಪ್ರತಿ ವರ್ಷ ಈ ಒಂದು ದಿನಾಂಕ ಚೇಂಜ್ ಆಗ್ತಾ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಅಂದ್ರೆ ಇದನ್ನ ಯಾವತ್ತು ಆಚರಣೆ ಮಾಡಲಾಗುತ್ತೆ ಅಂದ್ರೆ ಸೆಕೆಂಡ್ ಸ್ಯಾಟರ್ಡೇ ಆಫ್ ಸೆಪ್ಟೆಂಬರ್, ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂತ 2ನೇ ಶನಿವಾರದಂದು ಈ ಒಂದು ದಿನವನ್ನ ಆಚರಣೆ ಮಾಡಲಾಗುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಪ್ರಮೋಟ್ ಫಸ್ಟ್ ಏಡ್ ಟ್ರೈನಿಂಗ್ ಟು ಸೇವ್ ಲೈಫ್ಸ್ ಆಲ್ ಅರೌಂಡ್ ದಿ ಗ್ಲೋಬ್. ಅಂದ್ರೆ ಪ್ರಪಂಚದಾದ್ಯಂತ ಈ ಪ್ರಥಮ ಚಿಕಿತ್ಸೆಯ ಮುಖಾಂತರ ಜೀವಿಗಳನ್ನ ಉಳಿಸಲಿಕ್ಕೆ ತರಬೇತಿಯನ್ನ ನೀಡ್ತಕ್ಕಂತ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಲೈಫ್ ಲಾಂಗ್ ಫಸ್ಟ್ ಏಡ್ ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಈ ವರ್ಷ ಪ್ರಥಮ ಚಿಕಿತ್ಸೆ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. So World First Aid was first observed by the International Committee of Red Cross. So ಈ ಒಂದು ದಿನವನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಆಚರಣೆ ಮಾಡಿದ್ರು ಅಂದ್ರೆ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ ನ ಪ್ರಕಾರ ಇದನ್ನ ಆಚರಣೆ ಮಾಡಿರ್ತಾರೆ. ಹೆನ್ರಿ ಡುನಾಟ್ was the one who formed the International Committee of the Red Cross. So ರೆಡ್ ಕ್ರಾಸ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದು ಹೆನ್ರಿ ಡ್ಯುನಾಂಟ್ ಅಂತಕ್ಕಂಥವ್ರು ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನ ಬಂದು ನಾವು ಸ್ವಿಟ್ಜರ್ಲ್ಯಾಂಡ್ ಅನ್ನ ಜಿನೆವಾದಲ್ಲಿ ನೋಡಬಹುದಾಗಿರುತ್ತೆ. So with this we have come to the 9th article. This is about United Nations Day for South Cooperation. South ಅಂದ್ರೆ ಈ ಒಂದು ನಮ್ಮ ಒಂದು ಗ್ಲೋಬ್ ನ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂತ ರಾಷ್ಟ್ರಗಳ ನಡುವೆ ಒಂದು ಸಹಕಾರವನ್ನ ಏರ್ಪಡಿಸಲಿಕ್ಕೆ ಮಾಡ್ತಕ್ಕಂತ ಒಂದು ದಿನವನ್ನ ಸೌತ್ ಕೋಆಪರೇಷನ್ ಡೇ ಅಂತ ಕರಿತೇವೆ. ಸೊ ಇದರಲ್ಲಿ ಭಾರತ ಕೂಡ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ದಿನ ಇದನ್ನ ನಾವು ಯುನೈಟೆಡ್ ನೇಷನ್ಸ್ ಡೇ ಫಾರ್ ಸೌತ್ ಕೋಆಪರೇಷನ್ ಅಂತ ಕರಿತೀವಿ. ಇದನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 12ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಹೈಲೈಟ್ ದಿ ಇಂಪಾರ್ಟೆನ್ಸ್ ಆಫ್ ಕೋಆಪರೇಷನ್ ಅಮಾಂಗ್ ಪೀಪಲ್ ಅಂಡ್ ಕಂಟ್ರೀಸ್ ಇನ್ ದಿ ಗ್ಲೋಬಲ್ ಸೌತ್. ಅಂದ್ರೆ ಈ ಒಂದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಜನರು ಮತ್ತು ದೇಶಗಳ ನಡುವೆ ಒಂದು ಸಹಕಾರದ ಮಹತ್ವವನ್ನ ಎತ್ತಿ ತೋರಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಈ ಒಂದು ದಿನದ ಗುರಿ ಏನು ಅಂದ್ರೆ ಸ್ಪ್ರೆಡಿಂಗ್ ಅವೇರ್ನೆಸ್ ಆನ್ ದಿ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಮೇಡ್ ಇನ್ ದಿ ಸದರ್ನ್ ರೀಜನ್. ಅಂದ್ರೆ ಈ ಒಂದು ದಕ್ಷಿಣದ ಭಾಗದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬೆಳವಣಿಗೆಯ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಗುರಿಯನ್ನ ಹೊಂದಿರತಕ್ಕಂಥ ದಿನವಾಗಿರುತ್ತೆ. ಸೊ ವಾಟ್ ಡಸ್ ಸೌತ್ ಕೋಆಪರೇಷನ್ ಮೀನ್ ಅಂದ್ರೆ ದಕ್ಷಿಣದ ಸಹಕಾರದ ಅರ್ಥವೇನು ಅಂದ್ರೆ ವೆನ್ ಕಂಟ್ರೀಸ್ ಇನ್ ಸೌತ್ ಕೊಲಾಬರೇಟ್ ಟುಗೆದರ್ ಇನ್ ದಿ ಎಕನಾಮಿಕ್, ಪೊಲಿಟಿಕಲ್ ಅಂಡ್ ಕಲ್ಚರಲ್, ಸೋಷಿಯಲ್, ಟೆಕ್ನಿಕಲ್ ಅಂಡ್ ಎನ್ವಿರಾನ್ಮೆಂಟಲ್ ಡೊಮೇನ್. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ, ಅದು ಆರ್ಥಿಕವಾಗಿರ್ಬೋದು, ರಾಜಕೀಯ, ಸಾಂಸ್ಕೃತಿಕ, ಸಾಮಾಜಿಕ, ತಾಂತ್ರಿಕ, ಪರಿಸರ ಎಲ್ಲಾ ಡೊಮೇನ್ಗಳಲ್ಲಿ ಒಟ್ಟುಗೂಡಿಸ್ತಕ್ಕಂಥದ್ದು ಈ ದಕ್ಷಿಣ ಸಹಕಾರದ ಒಂದು ಮೂಲ ಅರ್ಥವಾಗಿರುತ್ತೆ. ಸೊ ಈ ಒಂದು ಕೋಆಪರೇಷನ್ ಇಂದ ಏನಾಗುತ್ತೆ ಅಂದ್ರೆ ಇಟ್ ಅಲೋಸ್ ದಿ ಡೆವಲಪಿಂಗ್ ಕಂಟ್ರೀಸ್ ಟು ಶೇರ್ ಕ್ರೂಷಿಯಲ್ ಎಕ್ಸ್ಪರ್ಟೈಸ್. ಅಂದ್ರೆ ಈ ಒಂದು ಸೌತ್ ಪಾರ್ಟ್ ಆಫ್ ಏಷ್ಯಾ ಏನಿದೆ ಅಥವಾ ದಕ್ಷಿಣ ಭಾಗದಲ್ಲಿ ನಾವು ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನೇ ಜಾಸ್ತಿ ನೋಡ್ತಾ ಬರ್ತೇವೆ. ಸೊ ಈ ಒಂದು ಕಾರಣದಿಂದ ರಾಷ್ಟ್ರಗಳ ನಡುವೆ ಜ್ಞಾನದ ವಿನಿಮಯ ಆಗುವ ಒಂದು ಕಾರಣ ಇರೋದ್ರಿಂದ ಸೊ ಆ ರಾಷ್ಟ್ರಗಳು ಅಭಿವೃದ್ಧಿ ಹೊಂದತಕ್ಕಂತ ಒಂದು ಸಾಧ್ಯತೆ ಇರುತ್ತೆ.
this helps these countries move closer to their ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಆ ಒಂದು ಅಭಿವೃದ್ಧಿ ಗುರಿಗಳ ಹತ್ತಿರ ಹೋಗ್ಲಿಕ್ಕೆ ಸಹಾಯ ಆಗ್ತಕ್ಕಂತ ಒಂದು ದಿನ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಚೇಂಜ್ ಮೇಕರ್ ಅವಾರ್ಡ್. ಸೊ ಈ ಒಂದು ಚೇಂಜ್ ಮೇಕರ್ ಅವಾರ್ಡ್ಸ್ ಅನ್ನ ನಮ್ಮ ಫಿನಾನ್ಸ್ ಮಿನಿಸ್ಟರ್ ಪ್ರತಿ ವರ್ಷ ಪ್ರೆಸೆಂಟ್ ಮಾಡ್ತಾರೆ. ಸೊ ಈ ವರ್ಷ ಇದನ್ನ 6 ಕ್ಯಾಟಗರೀಸ್ ಅಲ್ಲಿ ಅಂದ್ರೆ 6 ವಿಭಾಗಗಳಲ್ಲಿ ಕೊಟ್ಟಿರ್ತಾರೆ. ಸೊ 2022ನ ಅವಾರ್ಡ್ಸ್ ಅನ್ನ ಯಾರು ಪ್ರೆಸೆಂಟ್ ಮಾಡಿರ್ತಾರೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವತಿಯಿಂದ ಅಂದ್ರೆ ಭಾರತೀಯ ಜೀವ ವಿಮಾ ನಿಗಮ ಪ್ರಸ್ತುತಪಡಿಸಿರುತ್ತೆ. ಸೊ ಪವರ್ಡ್ ಬೈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತೆ ಶಾಸ್ತ್ರ ಯೂನಿವರ್ಸಿಟಿ ವತಿಯಿಂದ ಈ ಪ್ರಶಸ್ತಿಗಳನ್ನ ಕೊಟ್ಟಿರ್ತಾರೆ. ಸೊ ಯಾರ್ಯಾರಿಗೆ ಈ ಪ್ರಶಸ್ತಿ ಬಂದಿರುತ್ತೆ ಅಂದ್ರೆ ಚೇಂಜ್ ಮೇಕರ್ ಆಫ್ ದಿ ಇಯರ್ ಬಂದು ಭಾರತ್ ಬಯೋಟೆಕ್ ಗೆ ಕೊಟ್ಟಿರ್ತಾರೆ. ಅದಾದ್ಮೇಲೆ ಐಕಾನಿಕ್ ಚೇಂಜ್ ಮೇಕರ್ ಆಫ್ ದಿ ಇಯರ್ ಬಂದು ಮಿತಾಲಿ ರಾಜ್ ರವರಿಗೆ ಕೊಟ್ಟಿರ್ತಾರೆ. ಚೇಂಜ್ ಮೇಕರ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಅವಾರ್ಡ್ ಅನ್ನ ಇವರು ದಿ ಹಾರ್ಟ್, ಇದು ಒನ್ ಸ್ಟಾಪ್ ಶಾಪ್ ಫಾರ್ ಅಗ್ರಿಕಲ್ಚರಲ್ ಸರ್ವಿಸಸ್ ಅಂದ್ರೆ ಕೃಷಿ ಸೇವೆಗಳಿಗೆ ಎಲ್ಲಾ ಒಂದು ಕೃಷಿ ಸೇವೆಗಳು ಒಂದೇ ಕಡೆ ದೊರೀತಕ್ಕಂತ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಚೇಂಜ್ ಮೇಕರ್ ಫಿನಾನ್ಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಈ ಒಂದು ಆರ್ಥಿಕ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ಜೆರೋದಾಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಚೇಂಜ್ ಮೇಕರ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಸಾಮಾಜಿಕವಾದ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಶಸ್ತಿಯನ್ನ ರಮೇಶ್ ರಾಲಿ ಅವರಿಗೆ ಕೊಟ್ಟಿರ್ತಾರೆ. ಸೊ ಇವರು ನ್ಯಾನೋ ಯೂರಿಯಾವನ್ನ ಸಂಶೋಧನೆ ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿಯಾಗಿರ್ತಾರೆ. ಅದಾದ್ಮೇಲೆ ಯಂಗ್ ಚೇಂಜ್ ಮೇಕರ್ ಅವಾರ್ಡ್ ಅಂದ್ರೆ ಯುವ ಚೇಂಜ್ ಮೇಕರ್ ಪ್ರಶಸ್ತಿಯನ್ನ ಆಕಾಶ್ ಸಿಂಗ್ ಅಂಡ್ ಪ್ರಾಚಿ ಶೆವಾಗಾಂಕರ್ ಅವರಿಗೆ ಕೊಟ್ಟಿರ್ತಾರೆ. ಸೊ ಇವರು ಕ್ಲೈಮೇಟ್ ಆಕ್ಷನ್ ಅಂದ್ರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರ್ತಾರೆ. So with this we have come to Inquest one-liners. So Karnataka wins 75th Senior National Aquatic Championship held in Guwahati. ಅಂದ್ರೆ ಗುವಾಹಟಿಯಲ್ಲಿ ಒಂದು ಚಾಂಪಿಯನ್ಶಿಪ್ ನಡೆದಿರುತ್ತೆ. ಅದನ್ನ 75ನೇ ಸೀನಿಯರ್ ರಾಷ್ಟ್ರೀಯ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಂತ ಕರಿತೇವೆ. ಇದರಲ್ಲಿ ಕರ್ನಾಟಕ ಗೆಲುವನ್ನ ಸಾಧಿಸಿದಿರುತ್ತೆ. ಅದಾದ್ಮೇಲೆ ಆರ್ಮಿ ಕಂಡಕ್ಟ್ಸ್ ಎಕ್ಸರ್ಸೈಸ್ ಪರ್ವತ್ ಪ್ರಹಾರ್ ಇನ್ ಲಡಾಖ್. ಸೊ ನಮ್ಮ ಒಂದು ಭಾರತದ ಸೇನೆ ಪರ್ವತ್ ಪ್ರಹಾರ್ ಅಂತಕ್ಕಂಥ ಒಂದು ಅಭ್ಯಾಸವನ್ನ ಲಡಾಖ್ ನಲ್ಲಿ ಈಗ ನಡೆಸಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 252. You can just pause the video, go through the questions and give us the answers. So once again I'll meet you tomorrow with tomorrow's current affairs. Till then keep reading, be safe. Thank you very much for watching this.